ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಬಂದಿದ್ದೀವಿ ಕೌನ್ಸೆ ಪ್ಲೇಗೆ ಸಾವಲೆ ಘಾಟ್. ಬಾಯ್, ಇಲ್ಲಿ ಬರೋಕ್ಕಿಂತ ಮುಂಚೆ, ಈ ಪ್ಲೇಸ್ಗಿಂತ ಮುಂಚೆ ಇಲ್ಲಿ ಬರೋ ದಾರಿನೇ ಸೂಪರ್ ಆಗಿದೆ. ಅದೆಲ್ಲ ಹಾಕ್ತೀನಿ ಯೂಟ್ಯೂಬಲ್ಲಿ ನೋಡಿ ಹೆಂಗಿದೆ. ಇಲ್ಲಿಂದ 45 ಮಿನಿಟ್ಸ್ ಟ್ರೆಕ್ಕಿಂಗ್. 45 ಮಿನಿಟ್ಸ್ ಟ್ರೆಕ್ಕಿಂಗ್ ಆದಮೇಲೆ ನೋಡೋಣ ವ್ಯೂ ಹೆಂಗಿದೆ. ವ್ಯೂ ಮಾತ್ರ ಅಲ್ಲೇ ಚೆನ್ನಾಗಿತ್ತು ಬರಬೇಕಾದ್ರೇ. ಸೊ ಆಬ್ವಿಯಸ್ಲಿ ಅಲ್ಲೋದ್ಮೇಲೆ ಇನ್ನೂ ಸಖತ್ತಾಗಿರುತ್ತೆ. ಸೊ ನಾನು ನಮ್ಮ ಫ್ರೆಂಡ್ಸ್ಗಳ ಜೊತೆ ಬಂದಿದ್ದೀನಿ, ನಮ್ಮ ಕಂಪನಿ ಫ್ರೆಂಡ್ಸ್. ಸೊ ಇವ್ರು ಬಂದುಬಿಟ್ಟು ಅಕ್ಷಯ್, ಆಶೀಶ್ ಆ್ಯಂಡ್ ಈ ಸಚಿನ್. ಹೆಲೋ. ಆ್ಯಂಡ್ ಅಲ್ಲಿಂದ ಇಬ್ಬರು ಕಾಣ್ತಿದಾರ, ಅವರು ಒಬ್ಬ ನನ್ನ ಕೊಲೀಗ್. ಆ್ಯಂಡ್ ಅರ್ಥ ಮಾಡ್ಕೊಳ್ಳಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ. ಸ್ವಲ್ಪ ನನಗೆ ಮಾತಾಡೋಕ್ಕೆ ಮುಜುಗರ ಆಗ್ತಿದೆ, ಆದರೂ ಮಾತಾಡ್ತಿದ್ದೀನಿ. ಇವರೆಲ್ಲ ಅವರೇ ಒಂಥರ ಕಾಮಿಡಿ ಪೀಸ್ ಥರ ನೋಡ್ತವ್ರು ನನ್ನ. ಈಗ ನನ್ನ ಮಕ್ಕಳು ಇಲ್ಲೇ ಸ್ನಾನ ಮಾಡ್ತವ್ರೆ. ಯಾರಾದರೂ ತಳ್ಳರು ಯಾರನ್ನಾರ ಕರ್ಕೊಂಡೋಗಿ ಇಷ್ಟ ಇಲ್ಲ ತಳ್ಳಬೇಕು ಅಂದರೆ ಇಲ್ಲಿ ಬರ್ಬೋದು. ಇವಾಗ ನನ್ನ ಮಗ ಏನೋ ಹೇಳ್ತಾನಂತೆ, ಕೇಳಿಸ್ಕೊಳ್ಳಿ. ಅವ್ನು ಮರಾಠಿ. ಸೊ ಮುಂಬೈಲಿದ್ದು ಈ ಥರ ಜಾಗಗಳು ಬಂದಿಲ್ಲ ಅಂದರೆ ವೇಸ್ಟ್ ನನ್ನ ಮಕ್ಕಳು ನೀವು. ಸಚ್. Hi guys, this is the one of the best place I have ever visited in Maharashtra, known as Savliya Ghat, which is 126 kilometers from Mumbai and 70 kilometers from Pune. Please do visit and please do like, subscribe to the channel. Yeah, Manu bhi hai. ಏನು ಚೆನ್ನಾಗಿ ಮಾತಾಡ್ತಾನೆ ಗುರು. ಈ ನನ್ನ ಮಗ ಸ್ಟಾರ್ಟ್ ಮಾಡಬೇಕಾಗಿತ್ತು. ನಾನು ಇಷ್ಟು ದಿನ ಬರೀ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೆ, ಅಂದರೆ ಜಸ್ಟ್ ವೀಡಿಯೋಸ್, ವಾಯ್ಸ್ ಇಲ್ಲ. ಆದರೆ ಇವಾಗ ಟ್ರೈ ಮಾಡ್ತಿದ್ದೀನಿ. ಲೆಟ್ ಮೀ ಗ್ರೋ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ಪ್ಲೇಸಸ್ಗೆ ಹೋಗ್ತೀನಿ. ಆ್ಯಂಡ್ ಮುಂಬೈಯಲ್ಲಿ ಯಾರ್ಯಾರು ಇದ್ದೀರಾ, ಪ್ಲೀಸ್ ಈ ಥರ ಪ್ಲೇಸಸ್ನ ಮಿಸ್ ಮಾಡ್ಕೊಂಬಿಡಿ. ಇನ್ ದಟ್ ಟು ಇನ್ ಮಾನ್ಸೂನ್. ಪ್ಲೀಸ್ ಡೋಂಟ್ ಮಿಸ್ ದ ಪ್ಲೇಸಸ್. ಆ್ಯಂಡ್ ಬಿ ಸೇಫ್. ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಒಬ್ಬೊಬ್ಬರೇ ಎಲ್ಲೂ ಹೋಗ್ಬೇಡಿ. ಎಕ್ಸ್ಪೆಷಲಿ ಸಾಗರ್ಘಾಟ್ ಫೋರ್ಟ್ ಈ ಥರ ಜಾಗಕ್ಕೆ ಒಬ್ಬೊಬ್ಬರೇ ಹೋಗ್ಬೇಡಿ. ಅಲ್ಲಿ ಒಬ್ಬ ನನ್ನ ಮಕ್ಕಳು ಇರೋಲ್ಲ, ಇಲ್ಲಾದರೆ ಜನಗಳವ್ರೆ. ಏನೋ ಗೊತ್ತಿಲ್ಲ, ಈ ಥರ ಜನ ಮುಂದೆ ಬಂದ್ಬಿಟ್ರೆ ಮಾತೇ ಬರಲ್ಲ. ಕುಂಡಲಿಕಾ ವ್ಯಾಲಿ. ಇದು ಕುಂಡಲಿಕಾ ವ್ಯಾಲಿ ಅಂತ. ಈ ಥರ ಎಲ್ಲ ಇಲ್ಲಿ ಬೋರ್ಡ್ ಇದೆಯಲ್ಲ, ಆ ಥರ ಎಲ್ಲ ಬೋರ್ಡೇ ಇಲ್ಲ ಅಲ್ಲಿ ಸಾಗರ್ಘಾಟ್ ಫೋರ್ಟಲ್ಲಿ. ಓ ಬಾಯ್, ಸೂಪರ್ ಆಗಿದೆ. ನೀವೇನು ಊಟಿಗೆ ಹೋಗ್ತೀರಾ, ಮಹಾರಾಷ್ಟ್ರಗೆ ಲೈಕ್ 1 ವೀಕ್ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಯು ವಿಲ್ ಡೋಂಟ್ ರಿಗ್ರೆಟ್ ಇಟ್. ನನ್ನ ಮಕ್ಕಳು ನೋಡಿ ಎಲ್ಲೋ ಕೂತ್ಕೊಂಡು ಇದ್ರೆ ಓಡಿಸ್ತು. ಕೇರ್ಫುಲ್ ಎಲ್ಲಾದರೂ ಹೋದಾಗ. ಸೇಫ್ಟಿ ಫಸ್ಟ್. ಆದರೆ ನಾನು ಯಾವ ಸೇಫ್ಟಿ ಇದ್ದೀರಾ ಇಲ್ಲಿ ಬಂದಿದ್ದೀನಿ. ನವಿ ಮುಂಬೈಲಿರೋದು ನಾನು. ಸೊ ನಾನು ನವಿ ಮುಂಬೈ 6 o'clock ಬಿಟ್ಟೆ. ಆ್ಯಂಡ್ ಬರ್ತಾ ತುಂಬ ಪ್ಲೇಸಸ್ ಸ್ಟಾಪ್ ಮಾಡಿ ಬಂದಿದ್ದೆ. ಬಟ್ ವರ್ತ್ ಇಟ್, ಸೀರಿಯಸ್ಲಿ ವರ್ತ್ ಇಟ್. ए पोज ऐसा करो ना. ಸೊ ದಿಸ್ ಈಸ್ ವೇರ್ ದಿ ರಿಯಲ್ ಟ್ರೆಕ್ಕಿಂಗ್ ಸ್ಟಾರ್ಟ್ಸ್. ನೀವು ಏನು ಮುಂಚೆ ನೋಡಿದ್ರೆ ಅದು ದೇವಕುಂಡ್ ವಾಟರ್ ಫಾಲ್ಸ್. ಸೊ ಈ ಥರ ಇದೆ ರಸ್ತೆ, ನೀವು ನೋಡ್ಬೋದು. ನನ್ನ ವಾಯ್ಸ್ ಚೆನ್ನಾಗಿಲ್ಲ ಅಂದರೆ ದಯವಿಟ್ಟು ಹೇಟ್ ಮಾಡಬೇಡಿ.
ಈಸಿನೇ. ಅದೊಂದು ಕೋಲ್ ಬಿಸಾಕ್ತೆ, ಕೋಲ್ ತರಬೇಕಾಗಿತ್ತು. ವಾಟರ್ಫಾಲ್ಸ್ ಕಾಣಿಸ್ತಿದೆಯಾ ಅಲ್ಲಿ? ಇಲ್ಲಿ ತೋರಿಸ್ತೀನಿ. 2 ನಿಮಿಷ ಅಲ್ಲ, 10 ಸೆಕೆಂಡ್ ವೇಟ್ ಮಾಡಿ. ವಾ ಸೈಕು ಗುರು, ಇದು ಜಾರಿದ್ರೆ ಫುಲ್ ಕೆಳಗಡೆ ಹೋಗ್ಬಿಡ್ತಿದೆ. ಹಾಂ ಐಸೈ ಚಲತೆ. ಹಾಗಾಗಿ ಈಗ ಕಟ್ಟವ್ರೆ ಹಿಡ್ಕೊಂಡು ಹೋಗ್ಲಿ ಪಾಪ ಹುಡುಗರು ಅಂತ. ಸರಿ ಈಗ ನಾನು ಮಾಥೇರಾನ್ಗೆ ಹೋಗಿದ್ದೀನಿ, ಲೋನಾವಾಲಾಗೆ ಹೋಗಿದ್ದೀನಿ, ಕಾರ್ಲಾ ಕೇವ್ಸ್ಗೆ ಹೋಗಿದ್ದೀನಿ, ಬಟ್ ಲೋಹಗಢ್ ಫೋರ್ಟ್ಗೆ ಹೋಗಿದ್ದೀನಿ. ದಿಸ್ ಒನ್ ಇಸ್ ಲೈಕ್ ಡಿಫ್ರೆಂಟ್. येत नाही बोलले रे, येत नाहीत का? बघा म्हणा, येसाल तर सांभाळून या म्हणा, खूप हे आहे. ಈ ಥರ ಮರಗಳು ಹಿಡ್ಕೊಂಡು ಸಿ ದಾರಿ ಇರೋದಲ್ಲಿ, ನಾವು ಹೋಗ್ತಿರೋದು ಇಲ್ಲಿ, ವಾಪಸ್ ದಾರಿಗೆ ಹೋಗ್ಬಿಡೋಣ. ಸುಮ್ಮನೆ ಏನಕ್ಕೆ ಬೇಕು? ಹಾಗಾಗಿ ಈಗ ಕಟ್ಟೋರೆ ಯಾವನ ಸೈಕಾಗಿ ಬಿದ್ದಿದ್ದು ಹೋದ್ರೆ ಅಂತ ಆಡಬಾರ್ದು ಅಂದ್ಕೊಂಡಿದ್ದೆ. ಯೂತ್ ಮಾಡ್ಬಿಡ್ತೀನಿ ಇದನ್ನ. ಆ್ಯಂಡ್ ಇನ್ನೊಂದೇನು ಗೊತ್ತಾ, आता तू ह्याच्यापेक्षा मोठे ट्रॅक केले, बेबी ट्रॅक आहे. ಇವಾಗ ಒಂದು ಒಳ್ಳೆ ವ್ಯೂ ಪಾಯಿಂಟ್ ತೋರಿಸ್ತೀನಿ ನೋಡಿ. ಒಂದು ನಿಮಿಷ ವೇಟ್ 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 ವೇಟ್. ಮಳೆ ಸ್ಟಾರ್ಟ್ ಆಯ್ತು ಗುರು. आगे का सफर और क्रिटिकल होने वाला है. ಬಂದು ಇದು ಹಿಡ್ಕೊಂಡ್ಬಿಡೋದು ಅಷ್ಟೇ. ಈಗ ಹಿಡ್ಕೊಂಡು ಜೈ 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 ಅಂತ ಹೋಗ್ತಾರ. ಹೆಂಗಿದೆ ವ್ಯೂ? ಗೊತ್ತಿಲ್ಲ ಫೋಟೋಸಲ್ಲಿ ಹೆಂಗೆ ಬರುತ್ತೆ, ವಿಡಿಯೋ ಮಾತ್ರ ಸೂಪರ್ ಆಗಿದೆ. ಸೀರಿಯಸ್ ಆಗಿ ಈಗ ಮಹಾರಾಷ್ಟ್ರ ಕಾರಣಾಂತರಗಳಿಂದ ಏನು ಹೇಳ್ತಿದೆ, ಕಾರಣಾಂತರಗಳಿಂದ ಮಳೆ ಬಂದಿದ್ದ ಕಾರಣ ಬ್ಲಾಗ್ ಸ್ಟಾಪ್ ಮಾಡಬೇಕಾಗಿತ್ತು. ಇಲ್ಲೂ ಸೈಡ್ ಟ್ರೆಕ್ಕಿಂಗ್ ಇದೆ, ಆದರೆ ಇಲ್ಲಿ ಫುಲ್ ಸೇಫ್ಟಿ, ವಿತ್ ಸೇಫ್ಟಿ ಟ್ರೆಕ್ಕಿಂಗ್ ಮಾಡ್ಬೋದು. ನೀವು ನೋಡ್ತಿರ್ಬೋದು, ಈಗ ನಾವು ಘನವಾದ ಜಂಗಲ್ ಒಳಗಡೆ ಹೋಗ್ತಿದ್ದೀವಿ. ಏನು ಜಂಗಲೇನಲ್ಲ, ಜನ ಅವರೇ. मैंने को सरेंडर नहीं किया था, मैं अंगूठे का छाले देखना पता चलेगा. मैं बता दिया ಒಬ್ಬ ಇಲ್ಲೂ ಇದೆ ಗುರು ಸ್ವಲ್ಪ ಟ್ರೆಕ್ಕಿಂಗು. ನಾನೇನು ಈಸಿ ಅಂದ್ಕೊಂಡ್ಬಿಟ್ಟಿದೆ. ಈಗಿಲ್ಲ ಯಾರೋ ಕನ್ನಡದವ್ರು ಸಿಕ್ಕಿದ್ರು. ಸರಿ ಏಟಾಗುತ್ತೆ, ಸತ್ತೇನು ಹೋಗಲ್ಲ, ಚೆನ್ನಾಗಿ ಏಟಾಗುತ್ತೆ, ನೋಡ್ತಿರ್ಬೋದು ನೀವು. ಹಿಂಗೆ ಹಿಡ್ಕೊಂಡು ಸೊ
ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ತೀನಿ. ನಾನು ಆಲ್ರೆಡಿ ಒಂದು ಸತಿ ಬಿದ್ದು ಆಕ್ಸಿಡೆಂಟ್ ಆಗಿ ನನ್ನ ರೈಟ್ ಸೈಡ್ ಕಾಲು ಏಟಾಗಿದೆ. ಆದರೂ ಇಂಥವೆಲ್ಲ ಮಿಸ್ ಮಾಡ್ಕೊಂಬಾರ್ದು ಗೊತ್ತಾ. ತುಂಬ ಸಿವಿಯರ್ ಇಂಜುರಿ ಆಗಿತ್ತು. ಇವಾಗ ಒಂದು ವ್ಯೂ ತೋರಿಸ್ತೀನಿ ನೋಡಿ ಹೆಂಗಿದೆ. ಭೀಮರ ಆ ಸರಸೋಯ ಬಾಮ. ಇವರು ಕರ್ನಾಟಕದಿಂದ ಬಂದಿರೋದು. अरे वो लेना चाहिए, क्यों फेंक दिया? ನನಗೆ ಒಂದು ಅರ್ಥ ಆಗ್ತಿಲ್ಲ, ವಿಜಯ್ ತಲಪತಿ ವಾರಿಸು ಮೂವಿಯಲ್ಲಿ ಹಿಮಾಲಯನ ಇಷ್ಟು ಕೆಳಗಡೆ ತನಕ ಹೆಂಗೆ ಎತ್ಕೊಂಡ್ಬಂದ್ರು ಅಂತ. ಅದೇನು VFX ಏನು ಗೊತ್ತಿಲ್ಲ. ಶಿ ಇಸ್ ಫ್ರಮ್ ಬ್ಯಾಂಗ್ಳೂರ್. ಎಸ್, ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ಏನಾದರೂ ಮಾಡ್ಬೇಕು, ಬರೀ ಸ್ಯಾಲ್ರಿ ನಂಬ್ಕೊಂಡ್ರೆ ಏನೂ ಆಗಲ್ಲ. ಈ ಟ್ರೆಕ್ ಮಾಡೋಕ್ಕೆ ಸ್ವಲ್ಪ ಜನ ಟ್ರೆಕ್ಕಿಂಗ್ ಸ್ಟಿಕ್ಕು ಅದು ಇದು ಏನೇನೋ ತಂತಾರೆ. ಸೇಫ್ಟಿ ಇರಬೇಕು, ಆದರೆ ನಾವು ಗೊತ್ತಲ್ವ ಆದಿವಾಸಿಗಳು, ಅನ್ನಕ್ಕ ನಿಮ್ಗೆ ಯಾವ್ದಾನ ಇದು ಮುಡ್ಕೊಂಬಿಟ್ಟು ಹಿಂಗೆ ಹಿಡ್ಕೊಂಡು ಹೋಗ್ಬಿಡೋದೆ. ಆದರೂ ಅಂದ್ಕೊಂಡೆ ಬೆಳಿಗ್ಗೆ 5 ಗಂಟೆಗೆ ಎದ್ದು 6 ಗಂಟೆಗೆ ಬಿಟ್ಟು ನಾವಿಲ್ಲಿ ರೀಚ್ ಆಗಿದ್ದು ಆಲ್ಮೋಸ್ಟ್ 12:31. ಎಷ್ಟು ಅವರ್ ಆಯ್ತು ಅಲ್ಲಿಗೆ? 5, 6, 7, 8, 9, 10, 11, 12, 13. ಕಮ್ಮಿ ಅಂದರೂ ಒಂದು 7ರಿಂದ 8 ಗಂಟೆ ಟ್ರಾವೆಲ್ ಮಾಡಿದ್ದೀವಿ ಬೈಕಲ್ಲಿ. ಆದರೂ ಪ್ಲೇಸ್ ವರ್ತ್ ಇಟ್ ಇದೆ ಆಯಿತಾ. ಆಗಲೇ ಅಲ್ಲಿ ತೋರಿಸಿದ್ನಲ್ವ ವಾಟರ್ ಫಾಲ್ಸ್, ಅದನ್ನ ಫ್ರೆಂಡ್ಗೆ ತೋರಿಸ್ತೀನಿ ಇವಾಗ. ಕಾಣಿಸ್ತಿಲ್ಲ ಫ್ರೆಂಡ್ ವ್ಯೂ, ಕಾಣಿಸ್ತಿದ್ಯಾ? ಕಾಣಿಸ್ತಿಲ್ಲ. ಇದೇನು ಯೂಟ್ಯೂಬಲ್ಲಿ ಕಾಸು ಬರುತ್ತೆ ಅಂತೆಲ್ಲ ಮಾಡ್ತಿಲ್ಲ, ನನ್ನ ಖುಷಿ ಮಾಡಬೇಕಂತ ಯಾವಾಗಿಂದನೂ ಅಂದ್ಕೊಂಡಿದ್ದೆ. ಇವಾಗ ಏನೋ ದುಡಿತಾ ಇದ್ದೀನಿ, ಇಷ್ಟಪಟ್ಟು ತೊಗೊಬೋದು. ಹಂಗಂತ ಎಲ್ಲ ಕಾಸು ಇದಕ್ಕೆ ಹಾಕಲ್ಲ. ಏನು ಸೇವ್ ಮಾಡಬೇಕು, ಏನು ಮನೆಗೆ ಕೊಡಬೇಕು ಅದೆಲ್ಲ ಮನೆಗೆ ಕೊಟ್ಟು ನಮ್ಗೇನೇನು ಬೇಕು ಅದಕ್ಕಂತ ಸಪ್ರೇಟಾಗಿ ಸೇವ್ ಮಾಡಿಕೊಂಡು ತಗೊಳ್ಳೋದು. ನೋಡಿ ಫ್ರೆಂಡ್ ವ್ಯೂ. ಈ ರಸ್ತೆ ಎಲ್ಲಿಗೆ ಹೋಗುತ್ತಂತ ಗೊತ್ತಿಲ್ಲ, ಏನಕ್ಕೆ ಬೇಕು ಸುಮ್ಮನೆ ಸೈಕು. नीचे चलना है ना, ऊपर से पक्का? आपको पता है? आप जाओ, मैं आता हूँ. ಎಲ್ಲ ಅಂದ್ರೆ ಅಲ್ಲಿ ಎಳ್ದು ಬಿಡೋದು, ಏನೇನೋ ಸೈಕ್ ಮಾಡ್ಕೊಂಬಿಡೋದು. ಇಲ್ಲೊಂದು ಹಗ್ಗ ಬಿಟ್ಟು ಏನೂ ಇಲ್ಲ, ಬಿದ್ದರೆ ಸೈಕು. ದೀಮರ ಆ ಸರಸೋಯವಾಮ ಉತ್ಕೊಳ ತೀರ ಗಂಭೀರ. ಹೆವಿ ಹಾಳೈತೆ ಗುರು ಇದು. ಮೇಲಿಂದ ಬರೀ ಅಲ್ಲಿ ತನಕ ಮಾತ್ರ ಕಾಣಿಸ್ತಿತ್ತು, ಆದರೆ ಇನ್ನೂ ಕೆಳಗಡೆ ಬೇಜಾನ್ ಐತೆ. ಕಾಣಿಸ್ತಿದ್ಯಾ? ಬರೀ ಒಂದು ನಿಮಿಷ ಕಾಣಿಸ್ತೀವಿ. ಸೊ ಈ ಅಡ್ಜಸ್ಟ್ಮೆಂಟೆಲ್ಲ ಅಡ್ಜಸ್ಟ್ ಮಾಡ್ಕೊಬೇಕು. ವ್ಯೂ ಬೇಕಂದರೆ ಇದೆಲ್ಲ ಮಾಡಲೇಬೇಕು. ಸೊ ಹೋಗೋಣ ಮುಂದೆ. ಈ ಗುರು ಹೆವಿ ಹಾಳಾಯ್ತು ಗುರು ಇದು. ಯಾರ್ಯಾರು ಗೊತ್ತಿಲ್ಲ ಅವ್ರಿಗೆ ಹೇಳ್ತೀನಿ. ಈ ವಿಜಯ್ ತಲಪತಿದು ವಾರಿಸು ಅಂತ ಒಂದು ಮೂವಿ ಇದೆ. ಆ ಮೂವಿಯಲ್ಲಿ ಸ್ಟಾರ್ಟಿಂಗಲ್ಲಿ ವಿಜಯ್ ಎಂಟ್ರಿಯಲ್ಲಿ ಹಿಮಾಲಯನ್ ತಂದು ಒಂದು ಎಡ್ಜಿಗೆ ನಿಲ್ಲಿಸ್ತಾರೆ. ಆ ಎಡ್ಜಲ್ಲಿ ವಾಟರ್ ಫಾಲ್ಸ್, ತುಂಬ ಬೆಟ್ಟ, ಈ ಥರ ಎಲ್ಲ ಇರುತ್ತೆ. ಅದು ಇದೇ ಪ್ಲೇಸು.
ಹಿಂಗೆ ಮಾತಾಡ್ಕೊಂಡು ಹೋಗ್ತಾಯಿದ್ರೆ ಒಬ್ಬೊಬ್ಬನೇ ಹುಚ್ಚ ಅನ್ಕೊತವ್ರೆ. ಪರವಾಗಿಲ್ಲ. ಕ್ರೇಜಿ 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 ಕ್ರೇಜಿ. ಇರಿ ಫುಲ್ ವ್ಯೂ ತೋರಿಸ್ತೀನಿ ಇವಾಗ. ಇದೊಂದು ಸಾಂಗು ತಲೆಯಿಂದ ಹೋಗ್ತಾನೆ ಇಲ್ಲ. ಈ ಮರ ಸರಸೌರ್ ಯಬಾ ಮಾಡ್ಕೊಂಡು ಆಗ್ಲಿಂದ ಒಂದು 50 ಸತಿ ಆಡ್ಬಿಟ್ಟೆ. ಕ್ಯಾಮ್ರಾ ಆಫ್ ಮಾಡ್ದಾಗಿಂದ 10 ಸತಿ ಆಡ್ಬಿಟ್ಟು ನಾವು ಗೊತ್ತಿಲ್ಲ. ಆ ವಾಟರ್ ಫಾಲ್ಸ್ ನೋಡಿದಾಗಿಂದ ಬರೀ ಇದೇ ಬರ್ತೈತೆ. अरे तब से वही चल रहे मेरे दिमाग में. 50 बार बोल दिया उसको. दी मारा सरसोर यबा करके ವಾಟರ್ ಫಾಲ್ಸ್ ಐತೆ ನೋಡ್ತಿದ್ದೀರಲ್ಲ. ಅದು ಬೇರೆ ವಾಟರ್ ಫಾಲ್ಸ್, ಇದು ಬೇರೆ ವಾಟರ್ ಫಾಲ್ಸ್. ಆ್ಯಂಡ್ ತುಂಬ ಡೀಪ್ ಇದೆ. ಸೀರಿಯಸ್ ಆಗಿ ಒಂಥರ ಕ್ರೇಜಿ ಪ್ಲೇಸ್, ಪೀಸ್ ಪ್ಲೇಸ್. ಇವಾಗ ವ್ಲಾಗ್ ಎಂಡ್ ಮಾಡಿ ಒಂದು ಕಡೆ ನೀಟಾಗಿ ಕುತ್ಕೊಂಡು ಪೀಸಾಗಿ ಇದೆಲ್ಲ ಎಂಜಾಯ್ ಮಾಡಬೇಕು. ಇವನು ಯಾರು ಗುರು? भाई उधर देखना. अरे ಏನು ಎಷ್ಟು? 1 2 3 4 5 6 7 8 9 10 11 12 13 ಒಂದು 100 ವಾಟರ್ ಫಾಲ್ಸ್ ಇರ್ಬೋದು ಇಲ್ಲಿ. ಕೌಂಟ್ ಎಲ್ಲ ಮಾಡೋಕ್ಕಾಗಲ್ಲ. ಚಿಕ್ಕ ಚಿಕ್ಕ ವಾಟರ್ ಫಾಲ್ಸ್ ಎಲ್ಲ ಕೌಂಟ್ ಮಾಡ್ಕೋಬೇಕಾದ್ರೆ. ಮಾನ್ಸೂನ್ ಇನ್ ಮಹಾರಾಷ್ಟ್ರ ಇನ್ ಹೆವೆನ್. ಐ ಅಗ್ರಿ. ಫೋನ್ ಮಾತಾಡೋಣ ಸ್ವಲ್ಪ. ಸರಿ ಪ್ಲೇಸ್ ಮಾತ್ರ ಇವತ್ತು ಎಡ್ಜಿಗೆ ಹೋಗಿ ಅಕ್ಕ ಹಂಗೆ ಕುತ್ಕೊಂಡ್ರೆ ಇಲ್ಲೇನೋ ಐತೆ. ಇಲ್ಲಿ ನೋಡ್ರಿ ಹೆಂಗೈತೆ. ಸೊ ದಿಸ್ ಇಸ್ ಇಟ್. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.